ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಹುರುಳಿಕಾಳನ್ನು ಬಳಸ್ಕೊಂಡು ಬಸಳೆ ಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ ಕೂಡ. ಇದು ನಮ್ಮ ಮಲೆನಾಡಿನ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಬಸಳೆ ಹುಳಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ನಾನಿವತ್ತು ಬಸಳೆ ಹುಳಿ ಮಾಡುವಾಗ ಮೊಳಕೆ ಬರಿಸಿದ ಹುರುಳಿಕಾಳನ್ನು ಹಾಕ್ಕೊಂಬಿಟ್ಟು ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಸ್ವಲ್ಪ ಹುರುಳಿಕಾಳನ್ನು ಈ ರೀತಿಯಾಗಿ ಮೊಳಕೆ ಬರೆಸಿಟ್ಕೊಂಡಿದ್ದೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮೊಳಕೆ ಬಂದಿದೆ. ಮೊಳಕೆ ಕಾಳು ಹಾಕಿದಾಗ ಇನ್ನೊಂದು ಸ್ವಲ್ಪ ವಿಶೇಷವಾದ ರುಚಿ ಬಸಳೆ ಸಾರಿಗೆ ಬರುತ್ತೆ. ಹಾಗಾಗಿ ಮೊಳಕೆ ಕಾಳನ್ನು ಹಾಕಿ ಮಾಡೋಣ ಅಂದ್ಕೊಂಡೆ. ನಂತರ ನಾನೀಗ ಮೊಳಕೆ ಕಾಳನ್ನು ಮತ್ತು ಬಸಳೆ ಸೊಪ್ಪಿನ ದಂಟನ್ನು ಮೊದಲು ಬೇಯಿಸ್ಕೊಬಿಡ್ತೀನಿ. ನೋಡಿ, ಇಲ್ಲಿ ಬಸಳೆ ಸೊಪ್ಪು ಕುಡಿ ಇದೆಯಲ್ಲ, ಅದನ್ನು ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು ನೋಡಿ, ಬಸಳೆ ದಂಟನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಸಳೆ ದಂಟು ಮತ್ತು ಹುರುಳಿಕಾಳು ಎರಡನ್ನೂ ತೊಳ್ಕೊಂಬಿಟ್ಟು ಆಮೇಲೆ ನಾನೀಗ ಕುಕ್ಕರ್ಗೆ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತೇಳಿ. ಹಾಗೇನೂ ಕೂಡ ಬೇಯಿಸ್ಕೋಬೋದು, ಅಡ್ಡಿ ಏನಿಲ್ಲ. ಈಗ ಪೂರ್ತಿಯಾಗಿ ಕುಕ್ಕರ್ಗೆ ಹಾಕ್ಕೊಂಡಾದ್ರ ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನಾನಿದು 2 ವಿಷಿಲ್ ಬರೋ ತನಕ ಕೂಗಿಸ್ಕೊಂಡ್ಬಿಡ್ತೀನಿ. ನೋಡೀಗ 2 ವಿಷಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ನೋಡಿ, ಹುರುಳಿಕಾಳೂ ಚೆನ್ನಾಗಿ ಬೆಂದಿದೆ, ಜೊತೆಗೆ ದಂಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಸೊಪ್ಪು ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲ ಸೇರಿಸ್ಕೋಬೇಕು. ನಾನು ಸೊಪ್ಪು ಇವಾಗಲೇ ತೊಳೆದ್ಬಿಟ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ, ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಪೂರ್ತಿ ಸೊಪ್ಪು ಹಾಕೊಂಡ್ಮೇಲೆ ಈಗ 1 ಟೊಮೆಟೊ ಮತ್ತು 1 ಈರುಳ್ಳಿನೂ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಚಿಕ್ಕ ಚಮಚದಲ್ಲಿ 1 ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ರ ಮೇಲೆ ಇದನ್ನು 1 ವಿಷಿಲ್ ಬರೆಸ್ಬೇಕು. ನಾನಿವಾಗ 1 ವಿಷಿಲ್ ಬರೋದಕ್ಕೆ ಬಿಡ್ತೀನಿ. ಆಮೇಲೆ ಇದಕ್ಕೊಂದು ಮಸಾಲೆನ ರುಬ್ಕೋಬೇಕಾಗುತ್ತೆ. ಅದಕ್ಕೆ ಬಾಣಲೆ ಇಟ್ಕೊಬಿಟ್ಟು ಅದಕ್ಕೆ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಆಮೇಲೆ 8ರಿಂದ 10 ಬ್ಯಾಡಗೆ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಹದವಾದ ಖಾರ ಇದೆ, ಹಾಗಾಗಿ 8ರಿಂದ 10 ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ಮೆಣಸಿನ್ಕಾಯಿನ ಹದವಾದ ಉರಿಯಲ್ಲಿ ಇಟ್ಕೊಂಡು 1 ನಿಮಿಷ ಚೆನ್ನಾಗಿ ಹೀಗೆ ಹುರಿತಾ ಹೋಗಬೇಕು. ಇದು ಸ್ವಲ್ಪ ಹುರಿದಾದ್ಮೇಲೆ ಇವಾಗ ನಾನು 1 ಚಮಚದಷ್ಟು ಧನಿಯಾನ ಸೇರಿಸ್ಕೊಳ್ತೀನಿ, ಅಂದರೆ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1/4 ಚಮಚಕ್ಕಿಂತನೂ ಕಡಿಮೆ ಜೀರಿಗೆನ ಸೇರಿಸ್ಕೊಳ್ತೀನಿ. ಮತ್ತು 1-2 ಚಿಟಿಕೆ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಸಾಸಿವೆನ ಇದೆಯಲ್ಲ, ಹುರಿವಾಗ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಹಸಿ ಆಗಬೇಕಾದ್ರೂ ಹಾಕ್ಕೋಬೋದು, ಅಡ್ಡಿ ಏನಿಲ್ಲ. 2 ಚೆನ್ನಾಗೇ ಬರುತ್ತೆ. ಜೀರಿಗೆ ಮತ್ತು ಧನಿಯಾನ ಚೆನ್ನಾಗಿ ಹುರಿದು ಹಾಕ್ಕೋಬೇಕು. ಇದನ್ನು ಅಷ್ಟೇ ಎಲ್ಲವನ್ನು ಸೇರಿಸ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಹಾಕುವಂಥ ಮಸಾಲೆ ಇಷ್ಟೇ, ಇನ್ನೇನು ಜಾಸ್ತಿ ಹಾಕ್ಕೊಳ್ಳುವಂಥದ್ದೇನಿಲ್ಲ. ಆಮೇಲೆ ನಾನಿವಾಗ ಅರ್ಧ ಹೋಳುವಾಗಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಹುರಿಬೇಕಂತಿಲ್ಲ, ಸುಮ್ಮನೆ ಒಟ್ಟಿಗೆ ಜೊತೆಗೆ ಹಾಕಿದೆ ಅಷ್ಟೇ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನನೂ ಸೇರಿಸ್ಕೋಬೇಕು. ಅರಿಶಿನ ತುಂಬ ಹಾಕೋದು ಬೇಡ, 1-2 ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಬಿಟ್ಟು ಇದನ್ನು ರುಬ್ಬಿಟ್ಕೊಳ್ತೀನಿ. ನೋಡಿ, ಇವಾಗ ಎಲ್ಲ ಕಾಳು ಮತ್ತು ಬಸಳೆ ಸೊಪ್ಪು ದಂಟು ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಈ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡು ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಈ ಸಮಯದಲ್ಲಿ ಉಪ್ಪೇನಾದರೂ ಕಡಿಮೆ ಇದ್ದರೆ ನೋಡಿಕೊಂಡು ಹಾಕ್ಕೋಬೇಕು. ಆಮೇಲೆ 1-2 ಕುದಿ ಬರೋಕ್ಕೆ ಬಿಡಬೇಕು. ತುಂಬ ಹೊತ್ತು ಕುದಿಯೋದೇನು ಬೇಕಾಗಿಲ್ಲ, 1-2ರಿಂದ 3 ನಿಮಿಷ ಕುದ್ರೆ ಸಾಕಾಗುತ್ತೆ. ಯಾಕೆಂದರೆ ನಾವು ಈಗಾಗಲೇ ಮಸಾಲೆನೆಲ್ಲ ಹುರಿದಿರೋದ್ರಿಂದ ಹೆಚ್ಚು ಹೊತ್ತು ಕುದಿಯುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, 2 ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ. ಇಷ್ಟಾದರೆ ಈಗ ಸಾರು ಕೂಡ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಹಾಕ್ತೇನೆ ಊಟ ಮಾಡೋದಾದರೆ ಪರವಾಗಿಲ್ಲ, ಇಷ್ಟಕ್ಕೆ ಬಿಟ್ಬಿಡ್ಬೋದು. ಇನ್ನೊಂದು ಸ್ವಲ್ಪ ರುಚಿ ಜಾಸ್ತಿ ಮಾಡೋದಕ್ಕೆ ಒಗ್ಗರಣೆ ಹಾಕೊಳ್ಳೋದಾದರೆ ಒಂದು ಬಾಣಲೆಗೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಎಣ್ಣೆ ಕಾದ್ರ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನೂ ಕೂಡ ಸೇರಿಸ್ಕೋಬೇಕು, 1/4 ಚಮಚದಷ್ಟು. ಬೆಳ್ಳುಳ್ಳಿ ಇದೆಯಲ್ಲ, ಇದನ್ನು ಸಿಪ್ಪೆ ಸಮೇತವಾಗಿ ಈ ರೀತಿಯಾಗಿ ಜಜ್ಜಿ ಹಾಕ್ಕೋಬೇಕು. ಸಿಪ್ಪೆ ತೆಗೆದು ಹಾಕಿಬಿಡಿ ಆಯಿತಾ, ಅದು ರುಚಿ ಬರೋದಿಲ್ಲ. ಈಗ ಸಿಪ್ಪೆ ಸಮೇತವಾಗಿ ಹಾಕಿದ್ರೆ ಇದೆಯಲ್ಲ ಭಾಳ ರುಚಿ ಬರುತ್ತೆ. ಹಾಗಾಗಿ ಸಿಪ್ಪೆ ಸಮೇತವಾಗಿ ಹಾಕಿ ಇದು ಬಂಗಾರದ ಬಣ್ಣ ಬರೋ ತನಕ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಏನು ಸಮಯ ತಗೊಳ್ಳಲ್ಲ, 1-2 ನಿಮಿಷ ಅಷ್ಟೇ ತಗೊಳ್ಳೋದು. ನೋಡಿ, ಇವಾಗ ಚೆನ್ನಾಗಿ ಕಾದಿದೆ, ಇಷ್ಟು ಕಾದರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆನ ಪೂರ್ತಿಯಾಗಿ ಸಾರಿಗೆ ಹಾಕ್ಕೊಂಡ್ರೆ ಇವಾಗ ರುಚಿಯಾದ ಮೊಳಕೆ ಕಟ್ಟಿದ ಹುರುಳಿಕಾಳು ಮತ್ತು ಬಸಳೆ ಸೊಪ್ಪಿನ ಹುಳಿ ರೆಡಿಯಾಗುತ್ತೆ. ಇದು ನಮ್ಮ ಮಲೆನಾಡಿನಲ್ಲಿ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಕೂಡ.
ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಮನೇಲಿ ಮಾತ್ರ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ತೆ.